Unlock the creative school for quality and innovative education. करें एक बेहतर कल की शुरुआत आज से। Global Public School English Medium admissions are open. नर्सरी टू हायर क्लासेस। एमएलए सालगार ने बकरी ईद को लेकर दी चेतावनी, कहा गायों की हत्या बर्दाश्त नहीं करेंगे। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण बीजेपी एमएलए शरणु सालगार ने 5 जून 2025 को अपने फेसबुक पेज पर लाइव आते हुए बकरी ईद को लेकर चेतावनी दी कि बकरी ईद के नाम पर गायों की हत्या बर्दाश्त नहीं करेंगे। साथ ही विश्व हिंदू परिषद, बजरंग दल, श्री राम भक्त, बीजेपी कार्यकर्ताओं और देशभक्तों से अपील की है कि गायों की रक्षा के लिए सभी कार्यकर्ताओं को सामने आना चाहिए। जो भी हो जाए, कितने केस भी दर्ज क्यों ना हो जाए, हमें तैयार होना चाहिए। अगर आप ये नहीं कर सकते तो मुझे उनके फोटोज उतार के सेंड करें, मैं 5 मिनट में पहुँचकर रोकूंगा। इस तरह से एमएलए शरणु सालगार ने फेसबुक पर आकर बयान दिया। ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್। ನಾನು ಇವತ್ತು ವಿಶೇಷವಾಗಿ ಫೇಸ್ಬುಕ್ ನಲ್ಲಿ ಲೈವ್ ಬಂದು ಮಾತನಾಡಲಿಕ್ಕೆ ಕಾರಣ ಇನ್ನೇನು 48 ಗಂಟೆನೋ ಅಥವಾ 72 ಗಂಟೆಯಲ್ಲಿ ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಮನಸ್ಸಿನ ಮೂಲೆಯೊಳಗ ಮನಸ್ಸು ಭಾರ ಆಗ್ತದೆ, ನೋವಾಗ್ತದೆ ನಮ್ಗೆ। ಏನಪ್ಪ, ಅನೇಕ ಮುಸ್ಲಿಂ ಬಾಂಧವರು The age school where learning shapes the future admissions are open. KRK Giri Silk and Sari, Heaven Golden Super Mart 50% off. ಇಸ್ಲಾಮಿನ ಸಹೋದರರು ಆ ಬಕ್ರೀದ್ ಆಚರಣೆ ಮಾಡ್ತಕ್ಕಂತ ಕೆಟ್ಟ ರೀತಿ ನಮ್ಮೆಲ್ಲರಿಗೂ ನೋವನ್ನ ತಂದುಕೊಡ್ತದೆ। ಬಕ್ರೀದ್ ಯಾವ ರೀತಿ ಆಚರಣೆ ಮಾಡಬೇಕು, ಬಕ್ರೀದ್ ಇವರಿಗೆ ಕೊಟ್ಟಂತ ಸಂದೇಶವೇನು? ಒಂದು ಕಾಲದಲ್ಲಿ ಇಸ್ಲಾಮಿನ ಒಬ್ಬ ಸಂತನಿಗೆ ಪರೀಕ್ಷೆಯನ್ನ ಮಾಡ್ತಾರೆ, ನಿನ್ನ ದೇವರು ಬೇಕು, ನಿನ್ನ ಮಗ ಬೇಕು ಅಂದಾಗ ನನಗೆ ದೇವರು ಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಒಪ್ಕೊಳ್ತಾನೆ ಆ ಇಸ್ಲಾಮಿನ ಒಬ್ಬ ಸಂತ। ದೇವರು ಅವನ ಸ್ಯಾಕ್ರಿಫೈಸ್ ಅನ್ನ, ಅವನ ತ್ಯಾಗವನ್ನ ಮೆಚ್ಚಿ ಅವನ ಮಗನಿಗೆ ಬಲಿ ತಗೊಳ್ಳೋದಿಲ್ಲ। ಇದರ ಪ್ರತೀಕ ಬಕ್ರೀದ್। ವಿಶೇಷವಾಗಿ ಬಲಿಗೊಂದು ಬೆಳಕು ಅಂತಕ್ಕಂಥ ನಾಟಕ ಬಾಪುಗೌಡ ಸಾದಲ್ಗಿ ಅವರ AIM Public School Kannada and English Medium Play School Nursery LKG and UKG admissions are open. Vedika's Happy Learning Kids School Playgroup Nursery LKG and UKG admissions are open. ಬಲಿಗೊಂದು ಬೆಳಕು ನಾಟಕವನ್ನ ತಾವು ನೋಡಿದ್ದೇ ಆದಲ್ಲಿ ಸ್ನೇಹಿತರೆ, ಒಂದು ಕಾಲದಲ್ಲಿ ಆ ನಾಟಕವನ್ನ ನೋಡಿದ ಆ ಪ್ರಕರಣ ಯಾವ ರೀತಿ ಅನಿಸ್ತದಂದ್ರ, ಆ ನಾಟಕದೊಳಗ ಈ ಯಾಕೆ ಬಕ್ರೀದ್ ಈ ರೀತಿ ಆಚರಣೆ ಮಾಡ್ತಾರಲ್ಲ ಆ ನಾಟಕದಲ್ಲಿ ತೋರಿಸ್ತಾನ ಏನಂದ್ರ, ಒಬ್ಬ ಮೇಲ್ಜಾತಿಯವನಿಗೆ ಕೆಳಜಾತಿಯವ ಅತ್ಯಂತವಾಗಿ ಕ್ರೂರವಾಗಿ ತೊಂದರೆಯನ್ನು ಕೊಟ್ಟಾಗ ಅಲ್ಲಿಯ ಪಂಚಾಯಿತಿ ಅವನಿಗೆ ಬಲಿ ಕೊಡಬೇಕು ಅಥವಾ ಅವನಿಗೆ ಕಳೆದಾಕ್ಬೇಕಂತಕ್ಕಂಥ ಶಿಕ್ಷೆ ಕೊಡ್ತದೆ। ಆವಾಗ ಕೊನೆಗೆ ಆ ಪಂಚಾಯಿತಿ ತೀರ್ಮಾನಕ್ಕೆ ಬರ್ತದೆ, ನೀವು ಅವನಿಗೆ ಬಲಿ ಕೊಟ್ಟರ ಶಾಶ್ವತ ಪರಿಹಾರ ಇಲ್ಲ, ಅದರ ಪರವಾಗಿ ಅವನಿಗೆ ನಾವು ಉಳಿಸಿ ಸೊಕ್ಕಿನ ಕ್ವಾಣವನ್ನ ಕಡಿಬೇಕಂತ ಹೇಳಿ ನಿರ್ಧಾರ ಮಾಡ್ತದ ಆ ಪಂಚಾಯಿತಿ। ಕ್ವಾಣ ಕಡಿತಕ್ಕಂಥ ಸಂಸ್ಕೃತಿ ಅವತ್ತಿಗೆ ಪ್ರಾರಂಭ ಆಗ್ತದ। ಅಂದಿನಿಡಿದು ಅದರ ಪ್ರತೀಕವಾಗಿನೂ ಕೂಡ ಬಕ್ರೀದ್ ನಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ। ಬರ್ತಕ್ಕಂಥ ದಿನಗಳಲ್ಲಿ ಅನೇಕ ಸರ್ಕಾರಗಳು, ನಮ್ಮ ಸರ್ಕಾರಗಳು ಬಲಿ ಕೊಡ್ತಕ್ಕಂಥದ್ದು 100ಕ್ಕೆ 100 ಸಲ್ಲದು ಕಾನೂನು ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ। ಹಾಗಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಬೀದರ್ ಜಿಲ್ಲೆ ಎಲ್ಲ ನನ್ನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ, The I School, an intelligent franchise play school by IIM aluminum with 975 branches. Admissions open for playgroup, nursery, LKG, UKG. Allam Prabhu Paramedic Paramedical and BCA College admissions are open. ದಳದ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ದೇಶಭಕ್ತರಿಗೆ, ಈ ನೆಲದ ಶಾಸಕನಾಗಿ, ಸೇವಕನಾಗಿ ನಿಮ್ಮೆಲ್ಲರನ್ನ ವಿನಂತಿಯನ್ನ ಮಾಡ್ತೇನೆ। ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬಸವ ಕಲ್ಯಾಣದ ಯಾವ ಮೂಲೆಯಲ್ಲೂ ಕೂಡ ಒಂದು ಗೋವಿಗೂ
ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಆ ರೀತಿ ಇನ್ನು ಬರ್ತಕ್ಕಂತ 48 ಗಂಟೆ 72 ಗಂಟೆ ನಾನು ಹಗಲರಾತ್ರಿ ಹದ್ದಿನ ಕಣ್ಣಿಟ್ಟು ಗೋವುಗಳು, ಗೋ ಮಾತೆ, ತಾಯಿ ಅಂತ ಹೇಳಿ ನಾವು ಕರಿತೀವಿ. ಯಾವ್ದಾರ ಹಾಲನ್ನ ಉಂಡು ಇಷ್ಟು ನಾವು ಎತ್ತರಕ್ಕೆ ಬೆಳೆದಿದ್ದೇವೋ ಅವುಗಳಿಗೆ ಸಂಹಾರ ಮಾಡ್ತಕ್ಕಂಥದ್ದು ಒಂದು ವೇಳೆ ನಾವು ನೋಡಲು ಸುಮ್ ಕುಂತೀವಿ ಅಂದ್ರೆ ಬಹುತೇಕ ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ. ಹಾಗಾಗಿ ತಾವು ಅನೇಕ ಈ ರಾಜ್ಯದಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಸ್ನೇಹಿತ ಶಾಸಕರು ಅಪ್ಪಟ ದೇಶಭಕ್ತ ರಾಜಶಿವ ಅವರು ಲೈವ್ ಮಾಡಿ ಎಷ್ಟು ಅನೇಕ ಎತ್ತುಗಳು, ಆಕಳುಗಳು ಹೆಲ್ದಿ ಇರ್ತಕ್ಕಂಥವು ಮನಿ ಮುಂದೆ ಕಟ್ಟಿ ಕಡಿಲಿಕ್ಕೆ ತಯಾರಾಗಿದ್ದು ತೋರಿಸಿದ್ ನೋಡು ನಮ್ಮ ಹೊಟ್ಟಿಚೂರು ಅಂತ ಸ್ನೇಹಿತರೆ. ಬೆಂಗಳೂರಿನೊಳಗ ನಾವು ನೋಡಿದೀವಿ. ಹಾಗಾಗಿ ಸಮಸ್ತ ಈ ರಾಜ್ಯದ ಎಲ್ಲ ದೇಶಭಕ್ತರಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ, ಶ್ರೀರಾಮನ ಭಕ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ ನಾವು ಯಾವುದಕ್ಕೂ ಹೆದರೋದು ಬೇಡ. ಅದನ್ನ ಗೋವುಗಳಿಗೆ ಕಾಯ್ತಕ್ಕಂಥದ್ದು, ಗೋವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಅದ್ರ ಸಲುವಾಗಿ ಅದು ಏನಾಗ್ತದೋ ಅಲ್ಲಿ, ಅದೆಷ್ಟು ಕೇಸ್ಗಳು ಹಾಕ್ತಾರೋ ಹಾಕ್ಲಿ, ನಾವು ತಯಾರಾಗಬೇಕು. ಹಾಗಾಗಿ ವಿಶೇಷವಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಬಸವ ಕಲ್ಯಾಣದಲ್ಲಿ ನಿಮಗೆ ಯಾರಿಗಾದರೂ, ಯಾರ ಮನೆಯದರಾದರೂ ತಂದು ಆಕಳಾಗ್ಲಿ, ಎತ್ತಾಗ್ಲಿ, ಕರು ಆಗ್ಲಿ ಕಟ್ಟಿದ್ದು ನಿಮಗೆ ಗೊತ್ತಾಯ್ತಂದ್ರ ನನಗ್ ಕರೆ ಮಾಡ್ರಿ. ನಂದು 1112 ನನ್ನ ಕಾರಲ್ಲಿ ಸಿರ್ಫ್ 5 ನಿಮಿಷದೊಳಗೆ ಬಂದು ಅದು ತಡಿತಕ್ಕಂತ ಕೆಲಸ ನಾನು ಮಾಡ್ತೀನಿ. ನೀವು ನನಗೆ ಮಾಹಿತಿ ಕೊಡಬೇಕು. ಆ ಆಕಳ ಹಾಲು ಉಂಡು ನಾವು ಇಷ್ಟು ದೊಡ್ಡವರಾದವರು. ಇವತ್ತೇನಾರೆ ಇಷ್ಟು ಎತ್ತರಕ್ಕೆ ನಿಂತು ನಾವು ಬೆಳೆದಿದ್ದೀವಿ ಅಂದ್ರೆ, ಇವತ್ತೇನಾರೆ ನಮಗೆ ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ಅದು ಕೊಟ್ಟಂತ ಗೋವಿನ ಹಾಲು ಕಾರಣ. ಅದಕ್ಕೆ ನಾವು ಯಾವತ್ತು ದ್ರೋಹ ಬಗೆಯಬಾರದು. ಸಮಸ್ತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಕಾರ್ಯಕರ್ತರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣ ನೆಲದಲ್ಲಿ ಗೋವಿನ ರಕ್ತ ಹರಿಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೆಲವರು ಢಂಬಾಚಾರಿಗಳು, ನಾಟಕೀಯ ಭಾಯಿಚಾರ ಅಂತಕ್ಕಂಥ ಮಾತಾಡ್ತಕ್ಕಂಥವರಿಗೆ ನಾನು ಸಂದೇಶವನ್ನ ಕೊಡ್ತೇನೆ. ನಾವು ತಯಾರಿದ್ದೀವಿ. ನಮಗೂ ಕೂಡ ಅಶ್ಫಾಕುಲ್ಲಾ ಖಾನ್ ಅಂದ್ರೆ ನಮಗೂ ಗೌರವ ಇದೆ. ಎಪಿಜೆ ಅಬ್ದುಲ್ ಕಲಾಂ ನಮಗೂ ಗೌರವ ಇದೆ. ಅಂತ ದೇಶಭಕ್ತ ಮುಸಲ್ಮಾನರಿಗೆ ನಾವು ಕೂಡ ಹೆಗಲ ಮೇಲೆ ಎತ್ಕೊಂಡು ನಾವು ತಿರುಗಾಡ್ತೀವಿ. ನಾವು ಮುಸ್ಲಿಮರ ವಿರೋಧಿಗಳಲ್ಲ. ಗೋವುಗಳನ್ನ ಪ್ರೀತಿ ಮಾಡ್ತಕ್ಕಂಥವ್ರು. ಹಾಗಾದ್ರೆ ಗೋವುಗಳಿಗೆ ಯಾರು ಕಣ್ಣು ಹಾಕ್ತಾರೋ ಅಂತವರಿಗೆ ಉಸಿರಿರುವವರೆಗೆ ನಾವು ವಿರೋಧ ಮಾಡ್ತೇವೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಯಾರು ಹೆದರೋದು ಬೇಡ. ಸರ್ಕಾರ ಯಾವುದೇ ಇರಲಿ, ಏನ್ ಮಾಡಬಹುದು ಸರ್ಕಾರ ನಮಗ? ಏನ್ ಶಿಕ್ಷೆ ಕೊಡಬಹುದು ಸರ್ಕಾರ ನಮಗ? ಒಂದೆರಡು ಕೇಸ್ ಹಾಕ್ತಿರಷ್ಟೇ. ಅದಕ್ಕೆ ಬಿಟ್ರೆ ಏನ್ ಮಾಡಬಹುದು? ಇದೇ ಸರ್ಕಾರ ಏನು ಶಾಶ್ವತವಾಗಿರಲ್ಲ. ನಾವು ಯಾವ ಸರ್ಕಾರ ಅಂತಕ್ಕಂಥದ್ದು ನಾವು ಲಕ್ಷ್ಯ ಮಾಡಲ್ಲ. 100ಕ್ಕೆ 100 ಯಾರ ಹಾಲು ಕುಡಿದು ದೊಡ್ಡವರಾಗಿಯೋ ಅದು ಕುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವಿದ್ದಲ್ಲೇ ಎಲ್ಲರೂ ಮಾಡಬೇಕು. ಬಸವ ಕಲ್ಯಾಣದೊಳಗ ಒಂದು ಗೋವಿನ ರಕ್ತ ಕೂಡ ಹರಿಲಾದಂಗೆ ನೋಡ್ತಕ್ಕಂಥದ್ದು ಜಿಮ್ಮೆದಾರಿ ನಮ್ದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ಅಣ್ಣನಾಗಿ, ನಿಮ್ಮ ಸಹೋದರನಾಗಿ ಒಂದು ಎಲ್ಲರ ಉದಾಹರಣೆ ನಿಮಗೆಲ್ಲರೇ ಕಾಣ್ತು ಅಂದ್ರೆ, ನಿಮ್ಗೇನಾದ್ರೂ ಹೇಳಲಿಕ್ಕೆ ಹೆದರಿಕೆ ಆಗ್ತಾ ಇತ್ತಂದ್ರೆ, ನಿಮಗೇನಾದ್ರೂ ಭಯ ಆಗ್ತಾ ಇತ್ತಂದ್ರೆ ಜಸ್ಟ್ ಅದು ಒಂದು ಫೋಟೋ ಮಾಡಿ ನನಗೆ ವಾಟ್ಸಪ್ ಕಳಿಸ್ರಿ. ಬಂದು ಫೋಟೋ ಮಾಡಿ ನನಗೆ ವಾಟ್ಸಪ್ ಕಳಿಸ್ರಿ. ನಾನು ಹೋಗಿ ತಡಿತೀನಿ. ಅಂತವರಿಗೆ ಕಾನೂನಿನ ಕಠಿಣ ಶಿಕ್ಷೆಗೆ ಗುರಿ ಮಾಡತಕ್ಕಂಥ ಪ್ರಯತ್ನ ಈ ನೆಲದ ಶಾಸಕನಾಗಿ ನಾನು ಮಾಡ್ತೇನೆ. ಹಾಗಾಗಿ ನಿಮ್ಮೆಲ್ಲರನ್ನ ನಾನು ವಿನಂತಿಯನ್ನ ಮಾಡ್ತೇನೆ. ಈ ಕ್ಷಣದಿಂದ ನಿಮ್ಮ ಹದ್ದಿನ ಕಣ್ಣು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಾಗಳ ಮೇಲೆ ಇರಲಿ, ಅಥವಾ ಯಾವುದೋ ಆಪೆ ಗಾಡಿಗಳೊಳಗ ಟಮ್ಟಮ್ದೊಳಗ ಯಾರೇ ಗೋಗಳಿಗೆ ಕೂಡ್ಸೋಡ್ ಹೋಗ್ತಕ್ಕಂಥದ್ದು ನಿಮ್ಗೆಲ್ಲರೇ ಕಾಣ್ತು ಅಂದ್ರೆ ಎದುರು ನಿಂತು ತಡೀರಿ. ನೀವು ಇಲ್ಲಿ ನಿಂದ್ರಿಸಿ ಗಾಡಿ ಅಣ್ಣ ಅಂತ ಹೇಳಿ ನನಗೆ ಫೋನ್ ಮಾಡ್ರಿ, ನಾವು ಓಡ್ ಬರ್ತೀನಿ. ಅದಕ್ಕೆ ಬಿಟ್ಟು ನನಗೆ ಈ 3 ದಿವಸ ಏನು ಕೆಲಸ ಇಲ್ಲ. ಅದು ತಡಿತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಎಲ್ಲಿ ತನಕ ಆ ಗೋವಿನ ನೆತ್ತರನ್ನ ಹರಿಯೋದು, ಗೋವಿನ ರಕ್ತ ಈ ನೆಲದ ಮೇಲೆ ಎಲ್ಲಿ ತನಕ ಹರಿಯೋದು ನಿಲ್ಲಲೋ ಅಲ್ಲಿ ತನಕ ಈ ದೇಶದೊಳಗೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭೋಗಸ್ ಭಾಯಿಚಾರದ ಮಾತುಗಳು ಎದಕ್ಕೂ ಕೆಲ್ಸಿಗೆ ಬರಲ್ಲ. ನೀವೇನು ಭೋಗಸ್ ಭಾಯಿಚಾರದ ಮಾತಾಡ್ತಿರಲ್ಲ, ಗೋವಿನ ನೆತ್ತರ ಹರಿಯೋದು ಎಲ್ಲಿ ತನಕ ನಿಂದಿರ್ತದೋ ನಿಂತಾಗ ಮಾತ್ರ ಸ್ನೇಹ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಅದ. ಒಂದ್ ವೇಳೆ ನೀವು ನೆತ್ತರ ಹರಿಸಿ ಭಾಯಿಚಾರದ ಮಾತಾಡಿದ್ರೆ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಅಂತ ಕೊಟ್ಟಿ ಭಾಯಿಚಾರ ನಮಗೆ ಬೇಕು ಆಗಿಲ್ಲ. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೈ ಮುಗ್ತೇನೆ. ನಾನು ಹೇಳಿದ್ದು ದಯಮಾಡಿ ತಾವು
ಅದು ಯಾವ ಹಳ್ಳಿ ಇರಲಿ, ಸಿಟಿ ಇರಲಿ, ಬೀದರ್ ಇರಲಿ, ಕಲಬುರಗಿ ಇರಲಿ, ಪ್ರತಿಯೊಬ್ಬ ನನ್ನ ಕಾರ್ಯಕರ್ತರು, ಶ್ರೀರಾಮ ಸೇನೆ ಭಕ್ತರು ಪ್ರತಿಯೊಬ್ಬರು ಕೂಡ ಬರ್ತಕ್ಕಂತ ಒಂದ್ 72 ಗಂಟೆ ತಾವು ಅತ್ಯಂತ ಎಚ್ಚರದಿಂದ ಬರೀ ಮಾಹಿತಿ ಕೊಡ್ತಕ್ಕಂತ ಕೆಲಸ ನಾವು ಮಾಡಿ. ನನ್ನ ಗಮನಕ್ಕೆ ಮನ್ನೋರು ಶಾಪೂರ್ದೊಳಗೆ ಬಂದಾಗ, ಶಾಪೂರ್ದೊಳಗೆ ಒಬ್ಬ ಸಿಪಿಐ ಅವರು ಈ ರೀತಿ ನಮ್ಮ ಕಾರ್ಯಕರ್ತರಿಗೆ ಹೆದರ್ಸ್ತಕ್ಕಂಥ ನನ್ಗೆ ಗೊತ್ತಾದಾಗ ನಾನು ಸಿಪಿ ಅವರಿಗೆ ಫೋನ್ ಮಾಡೀನಿ, ಸರ್ ದಯಮಾಡಿ ಈ ರೀತಿ ಮಾಡ್ತಕ್ಕಂಥದ್ದಲ್ಲ ಅಂದಾಗ ಅವರು ನನಗೆ ಒಪ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಆ ಒಬ್ಬ ಒಳ್ಳೆ ದಕ್ಷ ಆಡಳಿತಗಾರ, ಇಂಥವೇನಾದ್ರೂ ಕಂಡ್ರೆ ಆ ನಮ್ಮ SP ಸಾಹೇಬರು 100ಕ್ಕೆ 100 ನಮಗೆ ನ್ಯಾಯ ಅಂತಕ್ಕಂಥ ಭರವಸೆ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಕೂಡ ನಮಗೆ ನಂಬಿಕೆ ಇದೆ. ಹಾಗಾಗಿ ನಾವೆಲ್ಲರೂ ಸೇರಿ ಗಟ್ಟಿ ನಿಂತು ಗೋವುಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗೋಣ.